ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರಕ್ಕೆ ಸ್ವಾಗತ. ತಮ್ಮೆಲ್ಲರಿಗೂ ಕೂಡ ದೀಪಾವಳಿಯ ಹಬ್ಬ ತಮ್ಮೆಲ್ಲರಿಗೂ ಖುಷಿಯನ್ನು ತರಲಿ, ತಮ್ಮ ಬಾಳಿನಲ್ಲಿ ಬೆಳಕಾಗಿ ಬರಲಿ, ತಮ್ಮ ಜೀವನ ಸುಖಕರವಾಗಿರಲಿ ಅಂತಕ್ಕಂಥ ಒಂದು ಹಾರೈಸುತ್ತಾ, ಸ್ಪರ್ಧಾರ್ಥಿಗಳೇ ಬಹಳ ವಿಶೇಷವಾಗಿರ್ತಕ್ಕಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರಕ್ಕೆ ತಾವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ. ಯಾಕಂದರೆ ನಾವೇನಾದರೂ ಹೊಸ ಹೊಸ ವಿಡಿಯೋಗಳನ್ನ ಮಾಡಿದರೆ ಅದು ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಇವತ್ತು ನಾವು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತಕ್ಕಂಥದ್ರ ಕುರಿತು ನಾವು ಈಗಾಗಲೇ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಇವತ್ತು ಅದರ ಕುರಿತಾಗಿ ಆ ಪರೀಕ್ಷೆಯಲ್ಲಿ ಇರತಕ್ಕಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಇದರ ಕುರಿತಾಗಿ ವಿಶೇಷವಾಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದಕ್ಕಾಗಿ ನೋಡ್ರಿ, ಬಹಳ ವಿಶೇಷ ಆಗಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಕೆಲವೊಂದಿಷ್ಟು ಟೆಕ್ನಿಕ್ಗಳನ್ನ ಹೇಳಕತ್ತೀನಿ, ಗೆಲುವಿನ ತಂತ್ರಗಳು ಅಂತ ತಿಳ್ಕೊಂಡು. ಮೋಸ್ಟ್ ಇಂಪಾರ್ಟೆಂಟ್, ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಂತಂದ್ರೆ 45 ದಿನಗಳಲ್ಲಿ ನಾವು ಯಾವ ರೀತಿ ಏನನ್ನು ಓದಬೇಕು ಅನ್ನೋದ್ರ ಬಗ್ಗೆ. 45 ದಿನಗಳಲ್ಲಿ ನಾವು ಹೆಂಗೆ ಓದಬೇಕು, 45 ದಿನಗಳಲ್ಲಿ ಪೂರ್ತಿ ಪಠ್ಯಕ್ರಮವನ್ನು ಓದೋದು ಹೇಗೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ಬಹಳ ವಿಶೇಷವಾಗಿ ನಿಮ್ಗೆ ಕೊಟ್ಟಿದ್ದೀನಿ. 45 ದಿನಗಳಲ್ಲಿ ಪೂರ್ತಿ ಪಠ್ಯಕ್ರಮವನ್ನು ಓದೋದು ಹೆಂಗೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇದನ್ನು ನಾವು ಎಲ್ಲಿಯೂ ಕೂಡ ನೋಡ್ಲಿಕ್ಕಾಗಲ್ಲ. ಏನಂತ ಕೇಳಿದ್ರೆ, ಒಂದು ಸಮಯವನ್ನು ಯೋಜನೆಯನ್ನು ಹಾಕೋಬೇಕು, ಗೆಲ್ತೀನಿ ಅಂತಕ್ಕಂತಹ ಒಂದು ದಾಹವನ್ನು ಹುಮ್ಮಸ್ಸಿನಿಂದ ಮುನ್ನುಗ್ಗಬೇಕು. ಹಾಗೆ ಟೈಮ್ ಟೇಬಲನ್ನು ಇಟ್ಕೊಂಡು 45 ದಿವಸಗಳಲ್ಲಿ ನಾವು ವಿಷಯಗಳನ್ನು, ಇವತ್ತು ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಸೈಕಾಲಜಿ ಆಗಿರಬಹುದು, ಆಮೇಲೆ SS ಆಗಿರಬಹುದು, ಈ ಎಲ್ಲ ವಿಷಯಗಳನ್ನು ಪತ್ರಿಕೆ 1, ಪತ್ರಿಕೆ 2 ಇದರಲ್ಲಿ ನಾವು ಹಂಚಿಕೆಗಳನ್ನ ಮಾಡ್ಕೊಂಡು ಓದಿದ್ದೆ ಆಗಿದ್ರೆ 45 ದಿನದಲ್ಲಿ ಪೂರ್ತಿಗೊಳಿಸೋದು ಬಹಳ ಸುಲಭ. ಆಮೇಲೆ ಇದರಲ್ಲಿ ಏನು ಮಾಡಬೇಕು ಅಂತಂದ್ರೆ, ನಾನು ಕೊಡ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನೋಟೇಬಲ್ ಪಾಯಿಂಟ್ಸ್ಗಳು ಇರ್ತಾವೆ, ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಇರ್ತಾವೆ, ಕ್ಲಾಸ್ನಲ್ಲಿ ಕೊಡ್ತಕ್ಕಂಥದ್ದು. ಇವುಗಳನ್ನ ನೀವು ಮೇನ್ ಆಗಿ ಶಾರ್ಟ್ ನೋಟ್ಸ್ನಲ್ಲಿ ಬರೆದಿಟ್ಕೊಂಡು ಮೇಲೆ ಇದನ್ನು ರಿವಿಷನ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟು ದಿನಾಲು ಇಂತಿಷ್ಟು ಸಿಲೆಬಸ್ನ ಮುಗಿಬೇಕು ಅಂತಕ್ಕಂಥದ್ದನ್ನು ಟಾರ್ಗೆಟ್ ಇಟ್ಕೋಬೇಕು. ಹಾಗಾದರೆ ಮಾತ್ರ 45 ದಿನಗಳಲ್ಲಿ ಪೂರ್ತಿ ಪಠ್ಯಕ್ರಮ ನೀವು ಓದೋದು ಸಾರ್ಥಕ ಆಗತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳಬಹುದು. ಇನ್ನು ಎರಡನೇದು, ಸರ್ ನನಗೆ ಓದಿದ್ದು ನೆನಪೇ ಇಟ್ಕೊಳ್ಳೋಕ್ಕಾಗಲ್ಲ ಸರ್, ಭಾಳ ಓದ್ತೀನಿ ಆದ್ರೆ ಓದಿದ್ದನ್ನು ನನಗೆ ನೆನಪಿಟ್ಕೊಳ್ಳೋಕ್ಕೆ ಆಗಲ್ಲ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಹತ್ರ ಇತ್ತಂದ್ರೆ, ಓದಿದ್ದನ್ನು ನೆನಪಿಟ್ಕೊಳ್ಳೋಕ್ಕೆ ಆಗಲ್ಲ ಸರ್ ಅಂತಕ್ಕಂಥದ್ದು ನಿಮ್ಮ ತಿಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಇದ್ರ ಬಗ್ಗೆ ಬಹಳ ವಿಶೇಷವಾಗಿ ನಿಮ್ಗೆ ಹೇಳಬೇಕು ಅಂತ ಆಸೆಯನ್ನು ಹೊತ್ಕೊಂಡಿದ್ದೀನಿ. ಏನಂತ ಕೇಳಿದ್ರೆ, ಬಹಳ ವಿಶೇಷ ಮಕ್ಕಳೇ, ಒಂದು ಕ್ವಶನ್ ಕೇಳ್ತೀನಿ ನಿಮ್ಗೆ, ನೀವು ಆನ್ಸರ್ ಮಾಡಬೇಕು. ಓದುವಾಗ ಏನು ಬೇಕಾದಾಗಲಿ ಆ ಕಡೆ ಈ ಕಡೆ ಗಮನಗಳನ್ನ ನಾವು ಹರಿಸಬಾರ್ದು. ನಮ್ಮ ಓದಿನತ್ತ ಮಾತ್ರ ಗಮನ ಇರಬೇಕು, ಮತ್ತೆಲ್ಲೂ ಕೂಡ ಗಮನ ಇರಬಾರ್ದು. ಬಾಜುಕ ಟಿವಿಗಳನ್ನ ಹಚ್ಚಿರಬಾರ್ದು, ಸೌಂಡ್ಸ್ಗಳಿರಬಾರ್ದು. ನಮ್ಮ ಚಿತ್ತ ಏಕಾಗ್ರತೆಯಿಂದ ಇರಬೇಕು. ಸರ್ ನಾ ಏಕಾಗ್ರತೆಯಿಂದ ಭಾಳ ಮಾಡ್ತೀನಿ ಸರ್, ಆದರೂ ಕೂಡ ನಮ್ಗೆ ಓದಿದ್ದು ನೆನಪೇ ಉಳಿಯಲ್ಲ ಅಂತಕ್ಕಂಥದ್ದು ನಿಮ್ಮ ತಲೆಯಾಗಿತ್ತು ಅಂತಂದ್ರೆ ಅದು ತಪ್ಪು ಮಕ್ಕಳೇ. ಅದಕ್ಕಾಗಿ ನೀವೇನು ಮಾಡಬೇಕು ಅಂತಂದ್ರೆ, ಹೇಗೆ ಓದೋದು ಅನ್ನೋದನ್ನು ಒಂಚೂರು ನಿಮಗೆ ನಾನು ಮನನ ಮಾಡಿಕೊಡ್ತೀನಿ. ಹೆಂಗಂತಂದ್ರೆ, ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಾಕತ್ತಿದ್ದೆ, ಅದನ್ನು ನೀವು ಮರೆತು ಬಿಟ್ರಿ. ಒಂದೇದು ಏನು ಅಂತ ಕೇಳಿದ್ರೆ, ಸರ್ ಓದ್ತೀವಿ, ಎಲ್ಲ ಓದ್ತೀವಿ, ಸೌಂಡ್ ಆದ್ರೂ ಓದ್ತೀವಿ, ಏನಿದ್ರು ಓದ್ತೀವಿ ಅಂತಂದ್ರೆ ಮುಗೀತು, ಅದು ಇಂಪಾರ್ಟೆಂಟ್. ಆದ್ರೆ ಅದೇ ನಿಮ್ಮ ಕೈಯೊಳಗೆ ಒಂದಿಷ್ಟು ದುಡ್ಡನ್ನು ಎಣ್ಸಕ್ಕೆ ಕೊಟ್ಟಿವು ಅಂತಂದ್ರೆ, ಎಣಿಸುವಾಗ ನಿಮ್ಮ ಲಕ್ಷ್ಯ ಎಲ್ಲಿರತ್ತ ಸ್ಪರ್ಧಾರ್ಥಿಗಳೇ? ಕರೆಕ್ಟಾಗಿ ಹೇಳಿ ನೋಡೋಣ. ರೊಕ್ಕದ ಕಡೆನೇ ಇರತ್ತಲ್ವಾ, ಅಲ್ಲಿ ದಾಹ, ನೋಟ್ಗಳು ತಪ್ಪಿತ್ತು, ಎಣಿಸುವಾಗ ಏನಾರು ಆಗಿತ್ತು ಅಂತಕ್ಕಂಥ ಕುತೂಹಲತೆ ಇದೆಯಲ್ಲ, ಅದೇ ಕುತೂಹಲತೆಯಿಂದ ನೀವು ಓದಿದ್ದೇ ಆಗಿದ್ರೆ ನೆನಪಿನಿಟ್ಟುಕೊಳ್ಳೋದು ತುಂಬ ಈಜಿ ಮಕ್ಕಳಿಗೆ, ಗೊತ್ತಾಯ್ತಲ್ವಾ? ಹಾಗಾಗಿ ನಿಮ್ಮ ದಾಹ, ಅದು ಹಣ ಅಂತಕ್ಕಂಥದ್ದು ಹೆಂಗೆ ಹಂಬಲತೆ ಬಂತಲ್ಲ, ನಾನು 150ಕ್ಕೆ 120 ತಗೊಂಡು ಸ್ಕೋರ್ ಮಾಡ್ತೀನಿ ಅಂತಕ್ಕಂಥ ಛಲ ಇತ್ತು ಅಂತಂದ್ರೆ ನಿಮ್ಮ ಗಮನ ಓದಿನತ್ತೆ ಇರತ್ತೆ. ಸರ್ ನಾನು ವೇಗವಾಗಿ ಓದಿ ನೆನಪಿಟ್ಕೊಳ್ಳೋದು ಹೆಂಗೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಇತ್ತಂದ್ರೆ, ನೀವು ವೇಗವಾಗಿ ಓದಿದ್ದನ್ನು ನೆನಪಿಟ್ಕೋಬೇಕು ಅಂತಕ್ಕಂಥದ್ದು ಅಂದ್ರೆ ತುಂಬ ಸುಲಭ ಮಕ್ಕಳೇ, ಬಹಳ ವಿಶೇಷ. ಏನಂತ ಕೇಳಿದ್ರೆ, ಇಲ್ಲಿ ಏನಾಗತ್ತಂದ್ರೆ, ಒಂದು ನೀವು ಓದುವಾಗ ಪುಸ್ತಕದಲ್ಲಿರ್ತಕ್ಕಂಥ ಹೈಲೈಟರ್ ಆಗಿರ್ಬೋದು,
ಸಸ್ಪೆನ್ಷಲ್ ಆಗಿರ್ಬೋದು, ಅವುಗಳನ್ನ ತಗೊಂಡು ನೀವು ಹೈಲೈಟ್ ಮಾಡುವಾಗ ಪೆನ್ಸಿಲ್ನಿಂದ ನೀವು ಆ ಕಡೆ ಗಮನ ಇಟ್ಕೊಂಡು ವೇಗವಾಗಿ ವೇಗವಾಗಿ ಹೈಲೈಟ್ ಮಾಡಬೇಕು. ನಮ್ಮ ಮನಸ್ಸು ಮತ್ತು ನಮ್ಮ ಒಂದು ದೈಹಿಕತೆ ಅಲ್ಲೇ ಇರುತ್ತೆ. ಹಾಗಾಗಿ ನಾವು ಫಾಸ್ಟಾಗಿ ಓದಿ ನೆನ್ಪಿಟ್ಕೋಬೇಕು. ಸರ್, ಒಂದು ಕ್ವಶನ್, IAS KS ಮಾಡುವಾಗ ಸಿಕ್ಕಾಪಟ್ಟೆ ನಿಮ್ಗೇನಪ್ಪ ಅಂತಂದ್ರೆ ಪುಸ್ತಕಗಳಿರ್ತಾವೆ, ಹೆಂಗೆ ಓದಿ ಮುಗಿಸ್ತಾರೆ ಸರ್ ಅಂತಕ್ಕಂಥ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಹೀಗಾಗಿ ಏನು ಮಾಡ್ತಾರೆ ಅಂದ್ರೆ ಒಂದು ಪುಸ್ತಕವನ್ನು 2 ಡೇಸ್ನಲ್ಲಿ ಮುಗಿಸ್ಬಿಡ್ತಾರೆ ಅವರು. ಹೆಂಗಂದ್ರೆ ಆ ಸಸ್ಪೆನ್ಷನ್ನಿಂದ ಅಥವಾ ಹೈಲೈಟ್ ಮಾರ್ಕರಿಂದ ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಭಾಳ ಕಾನ್ಸಂಟ್ರೇಷನ್ ಇಟ್ಕೊಂಡು ಅದನ್ನು ಓದ್ತಿರ್ತಾರೆ. ಇದನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಇನ್ನೊಂದು ನೆಕ್ಸ್ಟ್ ಪಾಯಿಂಟ್, ಈ ಸಲದ TET ಪಾಸ್ ಆದ್ರೆ ಸರ್ಕಾರಿ ನೌಕರಿಗೆ ಹಲವಾರು ಅವಕಾಶಗಳಿದಾವೆ. ಸರ್ಕಾರಿ ನೌಕರಿ ಮಾಡಬೇಕು ಅಂತಂದ್ರೆ ಬಹಳ ಅವಕಾಶಗಳು ಅಂತಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಸದ್ಯ ಕನ್ಫರ್ಮ್ ಆಗೋದವ. ದ ಮೋಸ್ಟ್ ಇಂಪಾರ್ಟೆಂಟ್ ನೋಟೇಬಲ್ ಆಗಿರ್ತಕ್ಕಂಥ ಪಾಯಿಂಟ್ ಇದು. ಶಿಕ್ಷಣ ಇಲಾಖೆಯಲ್ಲಿ ಸಿಕ್ಕಾಪಟ್ಟಿ ಕಾಲ್ಫಾರ್ಮು, ಮೊರಾರ್ಜಿ ಶಾಲೆಗಳಲ್ಲಿ ಅಲ್ಲಿಯೂ ಕೂಡ ಕಾಲ್ಫಾರ್ಮ್ ಆಗೋದವ. ಇನ್ನು ಅನುದಾನಿತ ಶಾಲೆಗಳಲ್ಲಿ ನೀವು ಎಲ್ಲರೇ ನೀವು ಟೀಚರ್ ಆಗಬೇಕು ಅಂತಂದ್ರೆ ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನಿಮ್ಗೆ ಏನೇ ಆಗಿರಬೇಕು ಅಂತಂದ್ರೆ TET ಪಾಸ್ ಆಗಿರಬೇಕು. ಇಷ್ಟೆಲ್ಲ ವಿಷಯಗಳು ನಿಮ್ಗೆ ಗೊತ್ತದಾವ ಅಂದರೂ ಕೂಡ ನೀವನ್ನ ಲೇಜಿ ಮಾಡಬಾರ್ದು. ಆದ್ರೆ ಒಂದು ಇಂಪಾರ್ಟೆಂಟ್ ಅಂದ್ರೆ ಸ್ಪರ್ಧಾರ್ಥಿಗಳೇ, ನಿಮ್ಮಲ್ಲಿ ಗೆದ್ದೇ ಗೆಲ್ಲುವೆ ಎನ್ನುವ ಹಂಬಲ ಇರಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸರ್, ನಾ ಗೆದ್ದೇ ಗೆಲ್ತೀನಿ, 100% ಗೆಲ್ತೀನಿ ಅಂತಕ್ಕಂಥದ್ದಿತ್ತಂದ್ರೆ ಯಾರ್ದು ಕೂಡ ನಿಮ್ಗೆ ಅಂಜಿಕೆ ಬೇಡ. ಆರಾಮಾಗಿ ಗೆದ್ದೇ ಗೆಲ್ಲುವೆ ಎನ್ನುವ ಹಂಬಲ ಇತ್ತು ಅಂದ್ರೆ ನೀವು 100% ಎಕ್ಸಾಮನ್ನು ಪಾಸ್ ಆಗ್ತೀರಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳಬಹುದು. ಓಕೆ, ನೆಕ್ಸ್ಟ್, ಸೋಲುವ ಮನಸ್ಸು ಸೋಲುತ್ತದೆ, ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ ಅಂತಕ್ಕಂಥದ್ದನ್ನು. ಯಾಕಂದರೆ ನನ್ನ ಆತ್ಮೀಯ ಗುರುಗಳಾಗಿರ್ತಕ್ಕಂಥ ಚಾಣಕ್ಯ ಕರಿಯರ್ ಅಕಾಡೆಮಿಯ ನಿರ್ದೇಶಕರಾಗಿರ್ತಕ್ಕಂಥ NM ಬೆರದರ್ ಸರ್ ಅವರು ಇದನ್ನು ಮಾತನ್ನು ಬಹಳ ಸೊಗಸಾಗಿ ಹೇಳ್ತಾರೆ. ನೋಡಿರಿ ಮಕ್ಕಳೇ, ನೀವು ಸೋಲುವ ಮನಸ್ಸನ್ನು ಸೋಲುತ್ತದೆ, ಗೆಲ್ಲುವ ಮನಸ್ಸನ್ನು ಗೆಲ್ಲುತ್ತದೆ ಅಂತಕ್ಕಂಥದ್ದನ್ನು ಬಹಳ ಅದ್ಭುತವಾಗಿ ನಮಗೆ ಮಾರ್ಮಿಕವಾಗಿ ಹೇಳಿಕೊಡ್ತಾರೆ. ಅದಕ್ಕಾಗಿ ಈ ಸೆಂಟೆನ್ಸನ್ನು ನಾವು ಕರೆಕ್ಟಾಗಿ ತಿಳ್ಕೊಬೇಕು. ಸೋಲುವ ಮನಸ್ಸು ಸೋಲುತ್ತದೆ, ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ ಅಂತಕ್ಕಂಥದ್ದನ್ನು ಯಾಕೆ ಹೇಳ್ಯಾರ ಅಂತಂದ್ರೆ, ನಾವು ಯಾವತ್ತು ಸೋಲ್ತಾ ಇದ್ರೆ ಸೋತೇ ಬಿಡ್ತೀವಿ, ನಾವು ಗೆದ್ದೇ ಗೆಲ್ತೀವಿ ಅಂದರೆ ಗೆಲ್ತೀವಿ. ಇನ್ನೊಂದು ಮಾತನ್ನು ಬಹಳ ಸುಂದರವಾಗಿ ನೀವು ನೆನಪಿಸ್ಬೇಕು, ಸಾಧನೆ ಸಾಧಕನ ಸೊತ್ತು, ಅದು ಸೋಮಾರಿಯ ಸೊತ್ತಲ್ಲ. ಸ್ಪರ್ಧಾರ್ಥಿಗಳಿಗೆ ಮಾಡಿಸಿಟ್ಟಿರ್ತಕ್ಕಂಥ ಹೇಳಿಕೆ ಇದು. ಸಾಧನೆ ಸಾಧಕನ ಸ್ವತ್ತು, ಅದು ಎಂದೂ ಕೂಡ ಸೋಮಾರಿಯ ಸ್ವತ್ತಾಗಲ್ಲ. ಇನ್ಕ ನಾನು ಈಗಾಗಲೇ ಹೇಳಿದ್ದೀನಿ, ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು. ಸಮಯದ ಹಂಚಿಕೆ ಓದಿನ ಯಶಸ್ಸಿನ ಮೊದಲ ಮೆಟ್ಟಿಲು. ಸಮಯದ ಹಂಚಿಕೆ ಅಂತಕ್ಕಂಥದ್ದು ಓದಿನ ಯಶಸ್ಸಿನ ಮೊದಲನೇ ಮೆಟ್ಟಿಲು. ಅದಕ್ಕಾಗಿ ನೀವೇನು ಮಾಡಬೇಕು ಅಂತಂದ್ರೆ ಸಮಯವನ್ನು ಹಂಚಿಕೆ ಮಾಡ್ಕೋಬೇಕು. ನಾವು ಯಾವ ಸಮಯದಲ್ಲಿ ಏನನ್ನು ಓದಬೇಕು, ಯಾವ ಸಬ್ಜೆಕ್ಟನ್ನು ಓದಬೇಕು, ಮುಂಜಾನೆ ಯಾವುದು ಓದಬೇಕು, ಮಧ್ಯಾಹ್ನ ಯಾವುದು ಓದಬೇಕು, ಆಮೇಲೆ ಸಾಯಂಕಾಲ ಯಾವುದು ಓದಬೇಕು, ರಾತ್ರಿ ಯಾವುದು ಮಾಡಬೇಕು ಅಂತಕ್ಕಂಥದ್ದು. ಸಾಯಂಕಾಲ ಆಲ್ಮೋಸ್ಟ್ ಆಲ್ ನೀವು ಕ್ವಿಜ್ ಕಾರ್ಯಕ್ರಮಗಳನ್ನ ಇಟ್ಕೊಳ್ರಿ. ಕ್ವಿಜ್ಗೆ ನೀವು ಆನ್ಸರನ್ನು ಮಾಡ್ತಾಯಿರಿ. ಡೈಲಿ 100 ಅಬ್ಜೆಕ್ಟಿವ್ ಟೈಪ್ ಅಂದ್ರೆ ವಸ್ತುನಿಷ್ಠ ಪ್ರಶ್ನೆಗಳನ್ನ ತೆಗೀಲಿಕ್ಕೆ ಪ್ರಯತ್ನವನ್ನು ಮಾಡಿದ ಮಕ್ಕಳೇ ನೀವು ಗ್ಯಾರಂಟಿ ಗೆಲ್ತೀರಿ. ಅದಕ್ಕೆ ನಾನು ಹೇಳಿದ್ದೀನಿ, ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು ದ ಮೋಸ್ಟ್ ಇಂಪಾರ್ಟೆಂಟ್ ನೋಟೇಬಲ್. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಬಿಡಿಸಿದೇ ಆಗಿದ್ರೆ ನನಗೆ ಹಿಂಗೆ ಇರತ್ತೆ ಅಂತಕ್ಕಂಥದ್ದು ಒಂದು ಮಾರ್ಮಿಕತೆ ತಮ್ಮಲ್ಲಿ ಸಿಗತ್ತೆ. ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀನಿ. ಕ್ವಿಜ್ ಕಾಂಪಿಟೇಷನ್ ಸಾಯಂಕಾಲ ಕೆಲವೊಂದಿಷ್ಟು ಕ್ವಿಜ್ ಪ್ರಶ್ನೆಗಳಿಗೆ ಅಂದರೆ ವಸ್ತುನಿಷ್ಠ ಪ್ರಶ್ನೆಗಳಿಗೆ, ಆಪ್ಷನ್ಸ್ ಇರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡುಕೊಂಡು 100 ದಿನಾಲು ಬರಲಿಕ್ಕೆ ಹೋಗಬೇಕು. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಅದರಲ್ಲಿ ಬರ್ತಕ್ಕಂಥ ಚಾನ್ಸಸ್ ಭಾಳ ಇರ್ತಾವೆ. ಇನ್ನು ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಎಲ್ಲ ಪುಸ್ತಕಗಳನ್ನ ತೊಗೊಂಡು ಓದಿದ್ದು ಮಾರ್ಕೆಟ್ನಾಗ ಯಾವ ಬರ್ತಾವುದಿಲ್ಲ ತೊಗೊಳ್ಳೋದು ಓದೋದು ಒಟ್ಟು ಸಿಕ್ಕಾಪಟ್ಟೆ ಓದ್ತಿರ್ತೀರಿ. ಮಾರ್ಕೆಟ್ನಲ್ಲಿರ್ತಕ್ಕಂಥ ಎಲ್ಲ ಪುಸ್ತಕಗಳಿಗೂ ಕೂಡ ವ್ಯಾಲ್ಯೂ ನಿಮ್ಮದೇ ಆಗಿರ್ತಕ್ಕಂಥ ನೋಟ್ಸ್ಗಳನ್ನ ನೀವು ಮಾಡ್ಕೋಬೇಕು. ಕಂಪಲ್ಸರಿ ನೋಟ್ಸನ್ನು ಪ್ರಿಪೇರ್ ಮಾಡಬೇಕು. ಆಮೇಲೆ ಏನಪ್ಪ ಅಂದ್ರೆ ನಾನು ಕೂಡ ನೋಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಆ ನೋಟ್ಸ್ಗಳನ್ನ ಕರೆಕ್ಟಾಗಿ ನೀವು ನೋಡ್ಕೊತ ಹೋಗಿದ್ದೆ ಆಗಿದ್ರೆ 100% ಯಶಸ್ಸು ನಿಮ್ಮದು ಖಂಡಿತ. ನಮ್ಮ ವಿಡಿಯೋವನ್ನು ತಪ್ಪದೇ ನೋಡಿದ್ರೆ ತಪ್ಪಿಸಲಾರ್ದೇ ನಮ್ಮ ವಿಡಿಯೋವನ್ನು ಒಂದು ವೇಳೆ ನೋಡಿದ್ದೇ ಆಗಿದ್ರೆ ನಿಮಗೆ ಯಶಸ್ಸು ಖಂಡಿತ ಅಂತಕ್ಕಂಥದ್ದು ನಾನಿಲ್ಲಿ ಹೇಳಬಹುದು. ಅದಕ್ಕೇನಪ್ಪ ಅಂದ್ರೆ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಎಲ್ಲ ಪುಸ್ತಕಗಳನ್ನ ತೊಗೊಳ್ಳೋದು ಮಾಡಬೇಡ್ರಿ, ಅದು ನಾಟ್ ಇಂಪಾರ್ಟೆಂಟ್. ಅದಕ್ಕಾಗಿ ಅದ್ರ ಬಗ್ಗೆ ಗಮನ ಇರಲಿ. ನೀವು ಆ ಪುಸ್ತಕಗಳನ್ನ ಎಲ್ಲವನ್ನೂ ತೊಗೋಬೇಡ್ರಿ. ಕೆಲವೊಂದು ವ್ಯಾಲ್ಯೂಬಲ್ ಇರ್ತಾವೆ, ಕೆಲವೊಂದು ಸುಮ್ಮನೆ ಏನಪ್ಪ ಅಂತಂದ್ರೆ ಬಿಸ್ನೆಸ್ಗೋಸ್ಕರ ಮಾಡಿರ್ತಾರೆ. ಹೀಗಾಗಿ ನೀವು ಅದನ್ನು ತೊಗೋಬಾರ್ದು. ನೀವು ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿದಾಗ ಗೊತ್ತಾಗತ್ತೆ ಯಾವುದು ವೇಟೇಜ್ ಪುಸ್ತಕ, ಯಾವುದು ವೇಟೇಜ್ ಇಲ್ಲ ಅಂತ. ನಾನು ಈಗಾಗಲೇ ಸೈಕಾಲಜಿಯಲ್ಲಿ ನಿಮಗೆ KM ಸುರೇಶ್ ಸರ್ ಆಗಿರ್ಬೋದು, ಅಮ್ದೇವ್ ಸರ್ ಆಗಿರ್ಬೋದು, ಜಗದೀಶ್ ಬಸಾಪುರ್ ಸರ್ ಆಗಿರ್ಬೋದು, ಇಂತಹ ಪುಸ್ತಕಗಳನ್ನ ನೀವು ರೆಫರ್ ಮಾಡಿದ್ದೆ ಆಗಿದ್ರೆ 100% ವಿನ್ ಹಾಕಿರಿ ಅಂತಕ್ಕಂಥ ಮಾತನ್ನು ತಮ್ಮ ಮುಂದೆ ಹೇಳಿಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ನಮ್ಮದೇ ಸ್ವಂತ ನೋಟ್ಸ್ ರೆಫರ್ ಮಾಡಬೇಕು. ನಮ್ಮದೇ ಆಗಿರ್ತಕ್ಕಂಥ ಸ್ವಂತ ನೋಟ್ಸ್ ಕೊಡ್ತೀನಿ.
ನಾನು ನೋಟ್ಸನ್ನು ಕೊಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ನೀವು ವಿಚಾರ ಮಾಡೋದು ಬೇಡ. ಯಾಕಂದ್ರೆ ನಿಮ್ಗೆ ಎಂತಹ ನೋಟ್ಸ್ಗಳು ಬೇಕು, ಎಕ್ಸಾಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ಕೊಡ್ತಾ ಇರ್ತೀನಿ. ನೀವು ಒಂದು ವೇಳೆ ಎಕ್ಸಾಮ್ ಫೇಸ್ ಮಾಡಿ ಹೊರಗೆ ಬಂದಾಗ ಗೊತ್ತಾಗುತ್ತೆ. ನನಗದು ಭಾಳ ಈಸಿ ಆಗಿತ್ತು. ಯಾಕಂದರೆ ಸೈಕಾಲಜಿ ಈಗಾಗಲೇ ಏನಪ್ಪ ಅಂದ್ರೆ ಅಪ್ಲೈಡ್ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾನೆ. ಹಾಗಾಗಿ ನೀವು ಅದನ್ನಷ್ಟು ಭಾಳ ಗಂಭೀರತನದಿಂದ ಓದೋಕ್ಕಿಂತ ಹೆಚ್ಚಾಗಿ ನೀವು ಅದನ್ನು ಆಸಕ್ತಿಯಿಂದ ಓದಿದರೆ ಸಾಕು, ಆರಾಮಾಗಿ ನಿಮಗದು ಬರುತ್ತೆ ಅಂತಕ್ಕಂಥ ಮಾತನ್ನು ನಾನಿಲ್ಲಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕೊನೆಯದಾಗಿ ತಮ್ಮೆಲ್ಲರೂ ಕೂಡ, ಯಾಕಂದರೆ ಭಾಳ ಖುಷಿಯಿಂದ ನೀವು ಈಗಾಗಲೇ ಈ ಕ್ಲಾಸನ್ನು ಕೇಳಿದ್ದೀರಿ. ಕೆಲವೊಂದು ಪಾಯಿಂಟ್ಸ್ಗಳನ್ನ ಹಿಂಟ್ಸ್ಗಳು ನಿಮ್ಗೆ ಕೊಟ್ಟಿದ್ದೀನಿ. ಅದಕ್ಕಾಗಿ ಇಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಅಂತಕ್ಕಂಥ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ನಾನು TET ಬಗ್ಗೆ ನಿಮ್ಗೆ ಮತ್ತು ಇನ್ನೊಂದು ಕ್ವಶನ್ ಕೇಳ್ತಾ ಇರ್ತಾರೆ ಎಲ್ಲರೂ ಕೂಡ, ಸರ್ ಈ ಸಲ ಆನ್ಲೈನ್ ಮೇಲೆ ನಮ್ಗೆ ಎಕ್ಸಾಮನ್ನು ನಡೆಸ್ನಂದಿದ್ರು ಹೆಂಗೆ ಸರ್ ಅಂತಕ್ಕಂಥದ್ದು. ಇಲ್ಲಂದ್ರೆ ಇಲ್ಲ ಸ್ಪರ್ಧಾರ್ಥಿಗಳೇ, OMR ಸೀಟ್ ಮೇಲೇ ಈ ಸಲ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾನೆ. OMR ಸೀಟ್ ಕೊಡ್ತಾನೆ 2.5 ತಾಸು. ಫಸ್ಟ್ ಪತ್ರಿಕೆ 1ಕ್ಕೂ ಕೂಡ 2.5 ತಾಸು, ಪತ್ರಿಕೆ 2ಗೂ ಕೂಡ 2.5 ತಾಸು ಅಂತಕ್ಕಂಥದ್ದನ್ನು ಕಳೆದ ವಿಡಿಯೋದಲ್ಲಿ ನಾನು ಈಗಾಗಲೇ ತಿಳಿಸಿದ್ದೀನಿ. ಈಗೂ ಕೂಡ ನೀವು ಆರಾಮಾಗಿ ಏನಪ್ಪ ಅಂತಂದ್ರೆ ಆ ಎಕ್ಸಾಮನ್ನು ಸರಿಯಾಗಿ ಬರೆದ್ರೆ ಸಾಕು ಅಂತಕ್ಕಂಥದ್ದನ್ನು ಮಾತಲ್ಲಿ ನಾನು ನಿಮ್ಗೆ ಹೇಳಕತ್ತೀನಿ. ಅದಕ್ಕಾಗಿ ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಓದ್ಕೊಡ್ರಿ, ಗಮನ ಕೊಟ್ಟು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಇನ್ನೊಂದು ಸಲ ರಿಮೈಂಡ್ ಮಾಡ್ತಾಯಿದ್ದೀನಿ, ಗೆಲುವಿನ ತಂತ್ರಗಳಲ್ಲಿ 45 ದಿನಗಳಲ್ಲಿ ಪೂರ್ತಿ ಪಠ್ಯಕ್ರಮವನ್ನು ಓದಬೇಕು ಅಂತಂದ್ರೆ ನಾವು ಸಮಯವನ್ನು ಹಂಚಿಕೆ ಮಾಡಿಕೊಳ್ಳೇಬೇಕು. ಓದಿದ್ದನ್ನು ನೆನಪಿಟ್ಕೊಳ್ಬೇಕಾದ್ರೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ. ಈಗಾಗಲೇ ದುಡ್ಡನ್ನು ಎಣಿಸ್ಬೇಕಾದ್ರೆ ನಮ್ಮ ಮನಸ್ಸು ಇಲ್ಲೇ ಇರುತ್ತೆ, ಬಟ್ ಅಭ್ಯಾಸದಲ್ಲಿ ಯಾಕೆ ಇರಲ್ಲ ಅಂತಕ್ಕಂಥ ಪ್ರಶ್ನೆನ ಹಾಕೊಂಡ್ರೆ ನಮ್ಗೆ ಆರಾಮಾಗಿ ಏನಪ್ಪ ಅಂದ್ರೆ ಓದಿದ್ದೆಲ್ಲ ನೆನಪು ಉಳಿತಾವ ಅಂತಕ್ಕಂಥದ್ದು ನಾವಿಲ್ಲ. ಯಾಕಂದ್ರೆ ನಾವು ನೆನಪು ಉಳಿಯಲ್ಲ ಅಂತಕ್ಕಂಥದ್ದನ್ನು ಮೈಂಡಿಗೆ ಹೇಳ್ಕೊಬಾರ್ದು. ಇನ್ನು ಸರ್ಕಾರಿ ನೌಕರಿಗೆ ನಾವು ಎಲ್ಲರಿ TET ಪಾಸ್ ಆದರೆ ಎಷ್ಟು ಅವಕಾಶಗಳಿದಾವೆ ಅಂತಂದರೆ, ಶಿಕ್ಷಣ ಇಲಾಖೆಯಲ್ಲಿ ಸದ್ಯದಲ್ಲೇ ನೋಟಿಫಿಕೇಷನ್ ಆಗ್ತಾಯಿದೆ. ಮೊರಾರ್ಜಿ ಶಾಲೆಗಳಲ್ಲಿ ಕೂಡ ನೋಟಿಫಿಕೇಷನ್ ಆಗ್ತಾಯಿದೆ, ಅನುದಾನಿತ ಶಾಲೆಗಳಲ್ಲಿಯೂ ಕೂಡ ನೋಟಿಫಿಕೇಷನ್ ಆಗ್ತಾಯಿದೆ. ಅಲ್ಲಿಯೂ ಕೂಡ ನಾವು ಶಿಕ್ಷಕರಾಗಿ ಮುಂದುವರಿಬೇಕು ಅಂತಂದರೆ ಅಲ್ಲಿಯೂ ಕೂಡ ಕಡ್ಡಾಯವಾಗಿ TETಯನ್ನು ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಗೆದ್ದೇ ಗೆಲ್ತೀನಿ ಅಂತಕ್ಕಂತಹ ಎನ್ನುವ ಹಂಬಲ ಇದ್ದರೆ ಸಾಕು, ನೀವು ಅರ್ಧ ಯಶಸ್ಸನ್ನು ಗೆದ್ದಂಗ ಅಂತ. ಸೋಲುವ ಮನಸ್ಸು ಸೋಲುತ್ತದೆ, ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ ಅಂತಕ್ಕಂಥದ್ದನ್ನು ಯಾಕೆ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ಕೇಳಿದ್ರೆ, ಸಾಧನೆ ಸಾಧಕನ ಸೊತ್ತು, ಅದು ಸೋಮಾರಿಯ ಸೊತ್ತಲ್ಲ. ಯಾಕೆ ಇದನ್ನು ನಿಮ್ಮಿಂದ ಹೇಳಕತ್ತೀನಿ ಅಂತಂದ್ರೆ, ಯಾರು ಓದ್ತೀರಿ, ಯಾರು ಶ್ರಮ. ಅದಕ್ಕೆ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಾತಾಡ್ತಾರೆ, ನಿಮ್ಮ ಶ್ರಮದ 2 ದೇವತೆಗಳು ನಿಮ್ಮ ಭುಜದ ಮೇಲೇ ವಾಸವಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದ್ಭುತವಾದ ಮಾತುಗಳು. ಹಾಗಾಗಿ ಶ್ರಮ ಸಮಯ ಅಂತಕ್ಕಂಥದ್ದು ನಮಗೆ ರೂಢಿಕೆಯಾಗಿರಬೇಕು. ನಾವು ಯಾವತ್ತು ಸಮಯವನ್ನು ಬೆಲೆಯನ್ನು ಕೊಡ್ತೀವಿ, ಸಮಯವನ್ನು ಉಪಯೋಗಿಸ್ಕೊಳ್ತೀವಿ, ಆವಾಗ ನಾವು ಯಶಸ್ಸನ್ನು ಪಡ್ಕೊತೀವಿ. ಸಮಯದ ಹಂಚಿಕೆ ಓದಿನ ಯಶಸ್ಸಿನ ಮೊದಲನೇ ಮೆಟ್ಟಲಾಗಿರಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಬೇಕು. ಇನ್ನು ನೆಕ್ಸ್ಟು ಬ್ಯಾಸರ ಬಂದಾಗ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಕೊಡ್ರಿ. 100 ವಸ್ತುನಿಷ್ಠ ಪ್ರಶ್ನೆ ಪತ್ರಿಕೆಗಳನ್ನ ಬರ್ತಗಿರಿ. ಇನ್ನು ಕ್ವಿಜ್ ಕಾಂಪಿಟೇಷನನ್ನು ನೀವೇ ಸ್ವಂತ ಸೆಲ್ಫ್ ಮಾಡಿಕೊಡ್ರಿ. ಮಾರ್ಕೆಟ್ನಾಗ ಸಿಗ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಖರೀದಿ ಮಾಡೋಕೆ ಹೋಗಬೇಡ್ರಿ. ನಮ್ಮದೇ ಆಗಿರ್ತಕ್ಕಂಥ ಸ್ವಂತ ನೋಟ್ಸ್ಗಳನ್ನ ರೆಫರ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ನಿಮಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮಗೆ ಏನಾದರೂ ಹೆಚ್ಚಿನ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಬೇಕಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿರಿ. ಮತ್ತು ಸ್ಪರ್ಧಾರ್ಥಿಗಳೇ, ದಿನಾಲು ನನ್ನ ಕ್ಲಾಸನ್ನು ಒಂದು ವೇಳೆ ನೀವು ನೋಡಿದ್ದೇ ಆಗಿದ್ರೆ ನಿಮ್ಗೆ ಸಿಗ್ತಕ್ಕಂಥ ಲಾಭಗಳು ಅಂತಂದರೆ ಇಂಪಾರ್ಟೆಂಟ್ ನೋಟ್ಸ್ಗಳು, ಆಮೇಲೆ ಏನಪ್ಪ ಅಂದ್ರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಜೊತೆಗೇನಪ್ಪ ಅಂದ್ರೆ ವಸ್ತುನಿಷ್ಠ ಪ್ರಶ್ನೆಗಳನ್ನ ಕೊಡ್ತಾ ಇರ್ತೀನಿ. ಆಮೇಲೆ ಕ್ವಿಜ್ ಕಾಂಪಿಟೇಷನ್ ಕೊಡ್ತೀನಿ. ನಿಮಗೆ ಎಕ್ಸಾಮಕ್ಕೆ 100% ಗೆಲುವು ಸಿಗುವಂಗೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಇದು JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರದಲ್ಲಿ ಮಾತ್ರ ಸಾಧ್ಯ. ಅದಕ್ಕಾಗಿ ತಾವೇನಾದರೂ ಹೊಸಬರಾಗಿದ್ದರೆ ಇವತ್ತೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾವು ದಿನಾಲು ಬಿಡ್ತಕ್ಕಂಥ ಫ್ರೀಯಾಗಿ ₹1 ಖರ್ಚಿಲ್ಲದೆ, ಒಂದು ನಯಾ ಪೈಸೆ ಇಲ್ಲದೆ ಮನ್ಯಾಗ ಕೂತ್ಕೊಂಡು ಆರಾಮಾಗಿ ಕ್ಲಾಸನ್ನು ಕೇಳ್ತಕ್ಕಂತಹ ಕೆಲವೊಂದು ವಿಡಿಯೋಗಳನ್ನ ನಾನು ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಖುಷಿ ಆಯ್ತಲ್ಲ? ಬಹಳ ಅದ್ಭುತವಾಗಿರ್ತಕ್ಕಂತಹ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೀನಿ ಅಂತಕ್ಕಂಥ ಖುಷಿ ನನ್ನಲ್ಲಿದೆ. ಸ್ಪರ್ಧಾರ್ಥಿಗಳೇ, ತಮ್ಮ ಅಭ್ಯಾಸ ಬಹಳಷ್ಟು ಕಠಿಣತೆಯಿಂದ ಪರಿಶ್ರಮದಿಂದ ಕೂಡಲಿ, ದೇವರು ನಿಮ್ಗೆ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.